ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಜನರ ವಿಶ್ವಾಸ ಗಳಿಸಿದವರಿಗೆ ಮಾತ್ರ ಗೆಲುವು. ಕ್ಷೇತ್ರದಲ್ಲಿ ಯಾರು ಎಷ್ಟು ಕೆಲಸ ಮಾಡಿದ್ದಾರೆ ಎಂಬುದಕ್ಕೆ ಮತದಾರರೇ ಅಂಕ ನೀಡುತ್ತಾರೆ. ನಾನೇ ಎಂದು ಹೇಳಿಕೊಳ್ಳುವುದರಿಂದ ನಾಯಕತ್ವ ಸಾಬೀತಾಗುವುದಿಲ್ಲ. ಜನರ ವಿಶ್ವಾಸವನ್ನು ಗಳಿಸಿದವರಿಗೆ ಮಾತ್ರ ಚುನಾವಣೆಯಲ್ಲಿ ಬೆಂಬಲ ದೊರೆಯುತ್ತದೆ. ಅಂತಿಮವಾಗಿ ಮತದಾರರೇ ಸೂಕ್ತ ಉತ್ತರ ನೀಡಲಿದ್ದಾರೆ. ಶಿಡ್ಲಘಟ್ಟ ನಗರದಲ್ಲಿ ಬಿಜೆಪಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಜಾಗೃತಿ ಅಭಿಯಾನದಲ್ಲಿ ರಾಜಕೀಯ ಮತ್ತು ಅಭಿವೃದ್ಧಿ ವಿಷಯಗಳ ಕುರಿತು ನಾಯಕರು ಮಾತನಾಡಿದರು. ರಾಜಕೀಯದಲ್ಲಿ ಬರೀ ಪ್ರಚಾರಕ್ಕಿಂತ ಜನರ ಸೇವೆ ಮತ್ತು ಅಭಿವೃದ್ಧಿ ಕಾರ್ಯಗಳೇ ಮುಖ್ಯ. ಕಳೆದ ಅವಧಿಯಲ್ಲಿ ಯಾರು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡಿದ್ದಾರೆ ಎಂಬುದನ್ನು ಮತದಾರರು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಜನರನ್ನು ಭಾವನಾತ್ಮಕವಾಗಿ ಸೆಳೆಯುವ ಮಾತುಗಳಿಗಿಂತ ಜನರ ಬದುಕಿನಲ್ಲಿ ಬದಲಾವಣೆ ತಂದ ಕೆಲಸವೇ ಹೆಚ್ಚು ಮಾತನಾಡುತ್ತದೆ. ಚುನಾವಣೆ ಸಂದರ್ಭದಲ್ಲಿ ಮತದಾರರು ಎಲ್ಲವನ್ನೂ ಪರಿಶೀಲಿಸಿ ತೀರ್ಪು ನೀಡುತ್ತಾರೆ. ಯಾರ ಮೇಲೆ ಜನರಿಗೆ ವಿಶ್ವಾಸವಿದೆಯೋ ಅವರ ಪರವಾಗಿಯೇ ಜನಾದೇಶ ಹೊರಬೀಳುತ್ತದೆ. ಹೀಗಾಗಿ ಸ್ವಯಂ ಹೊಗಳಿಕೆ ಅಥವಾ ರಾಜಕೀಯ ಪ್ರಚಾರಕ್ಕಿಂತ ಜನರ ವಿಶ್ವಾಸ ಗಳಿಸುವುದೇ ನಾಯಕರ ನಿಜವಾದ ಸಾಧನೆಯಾಗಿದೆ. ಚುನಾವಣೆ ಬಂದಾಗ ಯಾರು ಜನರ ನಡುವೆ ಇದ್ದರು ಮತ್ತು ಯಾರು ಕೇವಲ ಮಾತುಗಳನ್ನಷ್ಟೇ ಆಡಿದರು ಎಂಬುದಕ್ಕೆ ಮತದಾರರೇ ಸೂಕ್ತ ತೀರ್ಪು ನೀಡಲಿದ್ದಾರೆ. ಜನರ ತೀರ್ಪೇ ಅಂತಿಮವಾಗಿದ್ದು ಅದನ್ನು ಪ್ರತಿಯೊಬ್ಬರೂ ಗೌರವಿಸಬೇಕಾಗಿದೆ. ಅಂಬಾನಿ ನ್ಯೂಸ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ. ಅನ್ಯ ಪಕ್ಷಗಳಿಂದ ತೊರೆದು ಬಿಜೆಪಿ ಪಕ್ಷಕ್ಕೆ ಸಾಕಷ್ಟು ಮಹಿಳೆಯರು ಮತ್ತೆ ವಯಸ್ಸಾಗಿರ್ತಕ್ಕಂಥ ದೊಡ್ಡ ಮತ್ತೆ ತಂದೆ ತಾಯಂದಿರು, ಯುವಕರು ತುಂಬ ಜನ ಒಂದು ಪಕ್ಷಾತೀತವಾಗಿ ಕೂಡ ಮಾತಾಡ್ತಾ ಇದ್ದವರು ಇವತ್ತು ನಮ್ಮ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಬಿಜೆಪಿ ಪಕ್ಷ ಬಲ ಬೆಳೀತಾ ಇದೆ. ಮುಂದಿನ ದಿನಗಳಲ್ಲಿ ಇಡೀ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷ NDA ಪಕ್ಷ ಬರ್ತಕ್ಕಂಥದ್ದು ಸದಸ್ಯ. ನಿಮ್ಮ ಪೈಪೋಟಿ ಇರುತ್ತಾ ಇಲ್ವಾ ಸರ್? ಒಬ್ಬ ಮುಖಂಡರು ಇಬ್ಬರಿಗೆ ಮಾತ್ರ ಈ ಕ್ಷೇತ್ರದಲ್ಲಿ ಪೈಪೋಟಿ ಅಂತ ಹೇಳಿ ಒಂದು ವಿರಾವೇಶದಿಂದ ಹೇಳಿಕೆ ಕೊಟ್ಟಿದ್ದಾರೆ. ನಿಮ್ಮ ಪೈಪೋಟಿ ಇರುತ್ತಾ ಇರಲ್ವಾ? ನಮ್ಮ ಕರ್ತವ್ಯ ಜನಗಳ ಹತ್ರ, ನಮ್ಮ ಮತದಾರರ ಹತ್ರ ಹೋಗಿ ನಾವೇನು ಆಸಕ್ತಿ ಇದೆ, ನಾವೇನು ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು ನಮಗೆ ಮಾರ್ಕ್ಸ್ ಹಾಕಬೇಕಾಗಿರ್ತಕ್ಕಂಥದ್ದು ಮತದಾರರು. ಅದು ಬಿಟ್ಟು ನಾನು ನೀನು ಅಂತ ಹೇಳ್ತಕ್ಕಂಥದ್ದು ಏನಿಲ್ಲ. ನಮ್ಮ ಬಿಜೆಪಿ ಪಕ್ಷದಲ್ಲಿ ಯಾವ ಥರ ಇದೆ ಅಂತ ಹೇಳಿದ್ರೆ, ಯಾರು ಕ್ಯಾಂಡಿಡೇಟೇ ಗೊತ್ತಿರಲ್ಲ ಅಂಥವ್ರಿಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಇದೆ. ಒಂದೇ ಸರಿ ಗೆದ್ದಿದ್ದವರಿಗೆ CM ಮಾಡಿರ್ತಕ್ಕಂಥದ್ದು ಇದೆ. ಯಾರು ಪಕ್ಷದ ನಿಷ್ಠೆಯಿಂದ ಜನರಿಗೆ ಒಲವಾಗಿ ಕೆಲಸ ಮಾಡ್ತಾರೆ, ಯಾರಿಗೆ ಜನರ ಆಸಕ್ತಿ ಇದೆ, ಯಾರು ರಾಜಕಾರಣ ಬಿಟ್ಟು ಜನರ ಸೇವೆ ಮಾಡ್ತಾರೆ, ಅವ್ರಿಗೆ 100% ಜನರು ಕೊಡಬೇಕು ಮಾರ್ಕ್ಸ್. ನಾವು ಕೊಡ್ಕೊತಕ್ಕಂಥದ್ದು ಅದು ಪ್ರತಿನಿಧಿ ಅಲ್ಲ. ಒಬ್ಬ ರಾಜಕೀಯ ಮುಖಂಡ ಅಂತ ಹೇಳಿದ್ರೆ, ಮುಖಂಡನಾಗಬೇಕಂದ್ರೆ ಅದು ಕ್ವಾಲಿಫಿಕೇಷನ್ನು, ಜನರ ಕೊಡ್ತಕ್ಕಂಥ ಆಶೀರ್ವಾದ, ಜನರು ಕೊಡ್ತಕ್ಕಂಥ ಪ್ರೀತಿ, ಜನರು ಕೊಡ್ತಕ್ಕಂಥ ಬೆಂಬಲ. ಇದು ಬಿಟ್ಟು ಬೇರೆ ಯಾವುದು ಮಾತಾಡಿದ್ರೂ ಯಾವುದು ತಪ್ಪು ಆಗಲ್ಲ, ಉಳಿವಿರಲ್ಲ. ಇದು ರಾಜಕೀಯದಲ್ಲಿ ಬೆಳವಣಿಗೆ ಆಗೋದಿಲ್ಲ. ಜನರ ಆಶೀರ್ವಾದ ಪಡ್ಕೊತಕ್ಕಂಥ ನಮ್ಮ ಕೆಲಸ, ಆ ಕೆಲಸ ಮಾಡ್ತೀವಿ.